ಹಲೋ ವಸುಮತಿ. ನಾನೇ ಜಾನ್ ಚೆಕ್ಕಿ. ಕಡೆಗೂ ಆರಾಮಿದ್ಯಾ? ಹಾ. ನಾನು ಅದೇ ಮಾಣಿ ಅವನ್ ಮನೆ ದೋಸ್ತುಗಾರನ್ನೆಲ್ಲ ಕರ್ಕ ಬಂದಿದ್ನ ಇಲ್ಯಾ. ಇವತ್ತು ಹೋದೆ ಎಲ್ಲವ. ಅದ್ರ ಕತೆ ನಿಂಗೆ ಹೇಳೋಣ ಹೇಳಿ ಫೋನ್ ಮಾಡ್ಜಿ. ನಾಲ್ಕೈದು ಜನ ಅವನ್ ಮನೆ ದೋಸ್ತುಗಾರರು ಬಂದಿದ್ವೆ. ನಾನು ತೊಡೆದೇವ್ ಮಾಡಿದ್ನೆ. ಅವಕ್ಕೆ ಅಪರೂಪದ ಕಜ್ಜಾಯ ಮಾಡೋಣ ಹೇಳಿ ತೊಡೆದೇವ್ ಮಾಡಿದ್ವಿ. ತೊಡೆದೇವ್ ಹಾಕಿದ್ವಿ ಅವಕ್ಕೆ. ಹಾಕತಕ್ಕವ ತಿನ್ಕೊಂಡು ಎಷ್ಟು ಚೆನ್ನಾಗಾಗಿದೆ ಆಂಟಿ, ಇದಕ್ಕೆ ಎಂತ ಸ್ವೀಟು ಹೇಳ್ತಾರೆ ಕೇಳವ. ಹೆಂಗೆ ಅವ್ರ ಹತ್ರ ತೊಡೆದೇವು ಹೇಳಲ್ಲ, ನಮ್ಗೆ ಸುಮಾರು ಹಾಕೊಂಡತ್ತು. ಕಡೆಗೆ ಅಂತ ಹೇಳಕತ್ತು ಹಳಿ ಅದಕ್ಕೆ ಮಡಿಕೆ ಸ್ವೀಟು ಹೇಳ್ತಾರೆ ಅಂದ್ಬಿಟ್ಟು ನಾವು ಗಡಿಗೆ ಕುಂಚ್ಕೊಂಡು ಮಾಡಾಕ್ತಲೆ. ಅದಕ್ಕಾಗ ಆನೆ ಒಂದು ಹೆಸರು ಇಟ್ಟು ಮಡಿಕೆ ಸ್ವೀಟು ಹೇಳ್ತಾರೆ ಹೇಳಿ. ಯಾಕಡೆ ಮಾಣಿ ಮಕ್ಕ ನೋಡ್ಜಿ ಬೋಯ್ತು ನನ್ನ ಹೇಳಿ. ಇಲ್ಲೇ ಮಾಡಿ ಬೋಯ್ತನಿಲ್ಲೇ. ಕಡೆಗೆ ಹಂಗೆ ಯಾವ ಮಡಿಕೆ ಸ್ವೀಟು ರಾಶಿ ಟೇಸ್ಟ್ ಆಗದೆ ಹೇಳ್ಕೊಂಡು ನಾಲ್ಕು ಮೂರು ತಿಂದ ಎಲ್ಲರೂ. ಕಡೆಗೆ ಹಂಗೆ ಮದ ಮೇಲೆ ಬಿಸ್ಲಾಗಿತ್ತ, ಶೆಕೆ ಆಗಿತ್ತ ಇಲ್ಯ. ಅಂಟಿ ಎಂತದಾರು ಕುಡಿಲಿಕ್ಕೆ ತಂಪಾಗಿ ಕೊಡ್ರಿ ಹೇಳ್ಕೆ ತಂದ. ಹೆಂಗೆ ಸತ್ತು ಎಂತ ಅಂದ್ರೆ ಮಜ್ಜಿಗೆನು ಈಗ ಅಷ್ಟಕ್ಕಷ್ಟೇ ಆಗೋಜೆ, ಅಮ್ಮೆನು ಒಂದೇ ಹೊತ್ತು ಮಾಡ್ಕೊಂಡಿಗಿದ. ಕಡೆಗೆ ಶರ್ಬತ್ತು ಗಿರ್ಬತ್ತು ಎಂತಾರು ಮಾಡೋಣ ಅಂದ್ರೆ ಸ್ವಲ್ಪ ಲಿಂಬೆ ಹಣ್ಣು ತಂದಿದ್ದಿಲ್ಲ. ಎಂತ ಮಾಡಕತ್ತು ಹೇಳಿ. ಕಡೆಗೆ ದೋಸೆಗೆ ಅಕ್ಕಿ ನೆನ್ಸಿದಿದ್ನಲೆ. ಆಮೇಲಂತೂ ಮನೆ ಬರ್ತದ್ದೆ ಅಕ್ಕಿಯಲೆ. ಅದು ಎಲ್ಲಾರು ಎಂತ ಮಾಡ್ತೀವಿ ಅಂದ್ರೆ ಎಲ್ಲಾರು 3-4 ಸಲ ಅದನ್ನ ತೊಳೆದು ಹಾಕೊಂಡು ಕಡೆಗೆ ತೊಳೆದಿದ್ ನೀರಿಗೆ ಒಂದೊಂದು ಹಾಲು ಬೆಲ್ಲ ಹಾಕೊಂಡು ಯಾಲಕ್ಕಿ ಹಿಟ್ಟು ಹಾಕೊಂಡು ಕುಡಿತಿ. ಕಡೆ ಕಚ್ಚಿನ ಪಾನ್ಕಾಳು ಮಾಡಾಕ್ತಲೆ ನಾವು. ಅದನ್ನೇ ಮಾಡ್ಜಿ 3-4 ಜನಕ್ಕೆ ಅಪ್ಪಷ್ಟು ಮಾಡ್ಜಿ. ಕಡೆಗೆ ಅವು ಕೊಟ್ನ ಇಲ್ಲ. ಕುಡ್ದ ಕುಡ್ದವೆ. ಅಯ್ಯೋ ಆಂಟಿ ಇದು ಎಂತ ಜ್ಯೂಸ್ ರೀ, ತುಂಬಾ ರುಚಿ ಆಗ್ತದೆ ಹೆಕ್ಕೆ ತಂಬ ಮತ್ತೆ. ಅಯ್ಯೋ ಅದಕ್ಕೆ ಅವಕ್ಕೆ ನಾವು ಕಡೆ ಕೊಚ್ಚಿನ ಪಾನ್ಕಾಳಿ ಹ್ಯಾಂಗೆ ಹೇಳ್ತೀನಿ ಅವನೊಮ್ಮೆ ಸುಮಾರು ಅಲ್ದಾನೆ. ಎಂತ ಕಡೆ ಕೊಚ್ಚಿನ ಪಾನ್ಕಾಳ ಹತ್ವನ ಕಣ್ಚು. ಕಡೆಗೆ ಅಕ್ಕಿ ತೌಡು ಜ್ಯೂಸು ಅಂತಾರೆ ಇದಕ್ಕೆ. ಯಾಕೆ ತಾನೇ ಒಂದು ಕೊಟ್ಕೊಂಡು ಹೇಳ್ಬಿಟ್ಟು ಯಾಕಂದ್ರೆ ಮತ್ತೆ ಮಾಣಿ ಮಕ್ಕ ನೋಡ್ಜಿ ಕೊಂಡ್ಗಿಂಡು ದೊಡ್ಡ ಮಾಡ್ತಾನ ನಾಳಿ. ಇಲ್ಲೇ ಒಳ್ಳೆ ಹುಬ್ಬ ಹಾರಿಸ್ತಾ ಅಂದ್ರೆ ಆ ಜೋರಿದ್ದು ಹೇಳಿ ಅವನ ಕಲ್ಪನೆಲಿ. ಅಂತೂ ಅಕ್ಕಿ ತೌಡು ಜ್ಯೂಸು ಚೆನ್ನಾಗಾಗಿದೆ ಹೇಳ್ಕೊಂಡು ಅವ್ರವ್ರೊಳಗೆ ಮಾತಾಡ್ಕೊಂಡು ಕುಡ್ದಳತ್ತು. ಇದು ಇವತ್ತು ಬೆಳಗ್ಗೆ ಹೋಪ್ ಹಾಕಿದ್ರೆ ಆಂಟಿ ಅದೇ ಜ್ಯೂಸ್ ಮಾಡ್ರಿ ನಿನ್ನೆ ಮಾಡಿದ್ರಿ ರಾಶಿ ಚಲೋ ಇತ್ತು ಅಂದ. ಹೆಂಗೆ ಸ್ವತ್ತು ಅಕ್ಕಿ ನೆನ್ಸಾಗಿತ್ತೇ ಇಲ್ಲ. ಎಲ್ಲಿ ಮಾಡ್ತೀನಿ ನಮ್ಮನೆ ಜ್ಯೂಸ. ಕಡೆ ತಡ ಪಡ ಮಾಡಿದ್ನೇ ಇಲ್ಲ. ಅವಾಗೆಲ್ಲವ ನಮ್ಮಲ್ಲಿ ಸೊಪ್ಪಿಗೆ ದರ್ಕಿಗೆ ಎಲ್ಲ ಹುಕ್ಕೊಂಡು ಬಿಸ್ಲಲ್ಲಿ ಬಂದ್ಕೊಂಡು ಎಂತಾದ್ರು ಕುಡಿಯಲ್ ಮಾಡಿ ಹೇಳ್ತಿದ್ದ ಗಂಡ್ಸ್ರೆಲ್ಲವ. ನಾವಾಗ ಬೆಗ್ನೆ ಹಸ್ರಿಗೆ ಎಳ್ಕೊಂಡು ಒಂದೊಂದು ನೀರಿಗೆ ಹಾಲು ಬೆಲ್ಲ ಹಾಕಿ ಒಂದೊಂದು ಯಾಲಕ್ಕಿ ಹಿಟ್ಟು ಹಾಕಿ ಕೊಡ್ತಿದ್ದೆ ಅದಕ್ಕೆಲ್ಲ. ಅವಾಗ ನಾವು ಬೆಗ್ನೆ ಹಸ್ರಿಗೆ ಹೇಳ್ತಿದ್ದ. ಈಗಲೂ ಅದನ್ನೇ ಮಾಡ್ಸಿ. ಕಡೆಗೆ ಹಂಗೆ ಕೊಟ್ಟನ ಇಲ್ಲೋ. ಅಯ್ಯೋ ಇದು ಮತ್ತೊಂಥರ ಟೇಸ್ಟ್ ಆಗಿದೆ, ಇದಕ್ಕೆ ಎಂತ ಹೇಳ್ತಾರ್ರಿ ಹೇಳ್ಕೆತ್ ಕೇಳ್ದ. ಇದು ಎಂತ ಜ್ಯೂಸ್ ರೀ ಹೇಳಿ ಕೇಳ್ದ ಮತ್ತೆ. ಅವಾಗ ಎಂತ ಹೇಳ್ತ ನಾನು ಬೆಗ್ನೆ ಹಸ್ರಿಗೆ ಹೇಳಿ ಹೆಂಗೆ ಹೇಳ್ತವೆ. ಸ್ವಲ್ಪ ಬೆಗ್ನೆ ಹೇಳಲ್ಲಿ ಇಂಗ್ಲೀಷಲ್ಲಿ ಎಂತ ಹೇಳ್ತಾಳೆ ಹಂಗೆ ಮೊದ್ಲು ಗೊತ್ತಿಲ್ಲ. ಕಡೆಗೆ ಇದೆ ಬಯಲ್ಸೀಮೆವಲ್ಲವ ದರ್ಕಿಗೆ ಬಂದಾಗ ಲಘು ದರ್ಕ್ ತಗೊಬಂದೇಳೆ ಅಂತ ದೌಡ್ ಹೇಳ್ತಿದ್ವು. ಪಟ್ನೆ ಹಂಗೋದ ಹಂಬಲತ್ತೆ. ನಾವು ದೌಡ್ ಜ್ಯೂಸು ಅಂತಾರೆ ಅಂದ್ಬಿಟ್ಟು ಅಂದ್ರೆ ಬೆಗ್ನೆ ಹಸ್ರಿಗೆ ಹೇಳತ್ತಲೆ. ಇದಕ್ಕೆ ದೌಡ್ ಜ್ಯೂಸು ಅಂತಾರೆ ಯಾಕೆ ತಂದಿ. ಅಯ್ಯೋ ದೌಡ್ ಜ್ಯೂಸ್ ತುಂಬಾ ಚೆನ್ನಾಗಿದೆ ಹೇಳ್ಕೊಂಡು ಕುಡ್ಕೊಂಡು ಎಲ್ಲರೂ ಹೋದ್ವ ಇಲ್ಯ. ಅಲ್ಲಿ ಬೆಂಗ್ಳೂರಿಗೆ ಹೋಗ್ಕೊಂಡು ಅದೇ ಕತ್ಯಾಡ ಅವ್ರ ಮನೇಲಿ. ಅಯ್ಯೋ ಅವ್ರ ಆಂಟಿ ಜ್ಯೂಸ್ ಮಾಡಿದ್ರು, ಅಕ್ಕಿ ತೌಡ್ ಜ್ಯೂಸು ದೌಡ್ ಜ್ಯೂಸು ಮಡಿಕೆ ಸ್ವೀಟು ಎಲ್ಲ ಮಾಡಿದ್ರು. ಎಷ್ಟು ಚೆನ್ನಾಗಿತ್ತು ಅವ್ರವ್ರೊಳಗೆ ಕತೆ ಹೇಳ್ಕೆತ್ಬೇಡ. ಮಾಣಿ ಫೋನ್ ಮಾಡಿದಿದ್ನೆ. ಹ್ಮ್ ಅದೇಯ ಮಾಣಿ ಕಡೆ ಫೋನ್ ಮಾಡ್ತಾ ನೀ ಜೋರಿದ್ಯೆ. ನಾನು ನೀ ಶತದ ಅಡ್ಡ ತಳ್ಕೊಂಡು ಬೋಯ್ತಿದ್ನಲೆ. ಇಲ್ಯೇ ನೀ ಸುಮಾರು ಜೋರಾಜೆ ಹೆಕ್ಕೆ ತಂಬ. ನಾವು ಸಮಯ ಸಂದರ್ಭಕ್ಕೆ ಹೊನಿ ಚುರುಕ್ ಆಗಕ್ಕತ್ತೆ ಅಲ್ರ ನೀವು ಸುಮತಿ. ಇಡಿ